ನೈನಿ 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 ನೀನ್ ಕೆಳಗ್ ಬಿದ್ರು ಸರಿ, ಮಡಿಕೆನ ನೆಲ್ಪಾಲಾಗಕ್ ಬಿಡಲ್ಲ ಅಂತ ಹೇಳಿದ್ದೆ. ನೀನು ಅಷ್ಟು ಭಕ್ತಿಯಿಂದ ವಿಶ್ವಾಸದಿಂದ ಇರೋ ನಿನ್ನ ಬೀಳಕ್ ಬಿಟ್ಬಿಡ್ತೀನಾ? ಹ ನೀನ್ ಕಾಲ್ ನೋವಿಂದ ಅನುಭವಿಸ್ತಿದ್ರೆ ನೋಡ್ತಾ ನಾನು ಸುಮ್ಮನೆ ಇರ್ತೀನಾ? ಹ ನಿನ್ ಜೊತೆ ಜೀವನನ ಹಂಚ್ಕೊಂಡಿರೋ ನಾನು ನಿನ್ ಕಷ್ಟನೂ ನಾನು ಹಂಚ್ಕೊಳ್ಳೇಬೇಕು. ನೈನಿ, ಹರಕೆ ಹೊತ್ಕೊಂಡಿರೋ ನಿನ್ನ ವಿಶಾಲಾಕ್ಷಮ್ಮನವ್ರ ಹತ್ರಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಕಣ್ಬಿಟ್ಕೊಂಡು ಏನ್ ನೋಡ್ತಿದ್ಯಾ ಮುಳ್ಮೀನು? ಎಲ್ಲೋ ಲೈನ್ ಮೇಲೇನೆ ನೀನು ನಡಿಬೇಕು. ರೆಡ್ ಲೈನ್ ಮೇಲೆ ನಡಿದೆ, ವಿಶಾಲ್ ಪಕ್ಕಕ್ ನಡೀತಿದ್ದಾನೆ. ನೀನ್ ಸುಮ್ನಿರಮ್ಮ ತಾಯಿ. ನೈನಿ ನಡಿತೀನಿ ಅಂದಿದ್ದಕ್ಕೆ ಸರಿ ಅಂದಿದ್ದು. ನಾನ್ ಅಳಿಯ ಯಾಕೆ ನಡಿಬೇಕು? ಅವನಿಗಿಷ್ಟ ಬಂದ ಹಾಗೆ ನಡೀತಾನೆ. ಇವ್ರೊಬ್ರು ಛೇ, ನೈನಿ ಮಾತ್ರ ರೆಡ್ ಲೈನ್ ಮೇಲೆ ನಡಿಬೇಕು ಅಂತ ಮುಳ್ಮೀನ್ ಹೇಳ್ತಿದ್ದಾಳೆ ಅಂದ್ರೆ ಇದರಲ್ಲಿ ಏನೋ ಕುತಂತ್ರ ಇದೆ. ಮಾಡ್ತೀನಿ. ಮಡ್ಕೆನ ಇಳಿಸ್ಬೋದಮ್ಮ. ಅಮ್ಮನವ್ರ ಸನ್ನಿಧಿಗೆ ಬಂದಾಯ್ತಲ್ಲ. ವಿಶಾಲ್ ಇವಳಿಗೆ ಸಪೋರ್ಟ್ ಮಾಡಿದ್ರೆ ಎಷ್ಟೇ ರಕ್ತ ಹೋದ್ರೂ ಇವಳು ಕೇರ್ ಮಾಡಲ್ಲ ಅನ್ಸುತ್ತೆ. ಜಾಸ್ಮಿನ್ ಪ್ಲಾನ್ ಒಂದ್ ಹಂತಕ್ಕೆ ಸಕ್ಸಸ್ ಆಗಿದೆ. ಆ ಕಷ್ಟನ್ ಗೆದ್ದು ನಿಜವಾದ ಭಕ್ತೆ ಎನ್ನಿಸ್ಕೊಂಡ್ಲು ನೈನಿ. ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗಿರಿಗಳು ಸ್ಮರಾಮಿ. ಸ್ಥಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತಿ ಬೇಹಜಂ. ಓಂ ಶಾಂತಿ ಶಾಂತಿ ಶಾಂತಿ. ನೀನು ನಿನ್ ಗಂಡ ಇಬ್ರು ಅಮ್ಮನವ್ರ ಕೃಪೆಗೆ ಪಾತ್ರರಾಗಿದ್ದೀರಾ. ಆ ವಿಶಾಲಾಕ್ಷಮ್ಮ ತಾಯಿ ನಿಮ್ಮಿಬ್ರನ್ನ ಚೆನ್ನಾಗಿಟ್ಟಿರ್ಲಿ. ವಿಶಾಲಾಕ್ಷಮ್ಮ ಅವ್ರು ಮಾಡ್ಬೇಕಾಗಿರೋ ಕೆಲ್ಸ ಹಾಸಿನಿ ಅಮ್ಮ ಅವ್ರು ಮಾಡ್ಬಿಟ್ರು. ಹೌದು ಶಿವ, ಅದೊಂದೇ ಅಲ್ಲ,
ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಯಾರಿಗ್ ಶಿಕ್ಷೆ ಆಗ್ಬೇಕು, ಯಾರಿಗ್ ನ್ಯಾಯ ಸಿಗ್ಬೇಕು, ಎಲ್ಲ ಸಮಯಕ್ಕೆ ಸರಿಯಾಗಿ ನಡೆದು ಹೋಗುತ್ತೆ. ಗಂಗಯ್ಯ, ನೀನ್ ಹೇಳಿದ್ಮೇಲೆ ಮುಗೀತು. ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾಡು, ನಿನ್ ಜೊತೆ ನಾನಿರ್ತೀನಿ. ಆದ್ರೆ ಗುರಿ ತಪ್ಪಬಾರ್ದು. ಅಂದ್ಕೊಂಡಿದ್ ಕೆಲ್ಸ ಮುಗ್ದು ಹೋಗ್ಬೇಕು. ನೀವೇನ್ ಮಾತಾಡ್ತಿದ್ದೀರಾ ಅಂತ ನನಗೂ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ಅದು ಇನ್ನೂ ಯಾರಿಗೂ ಗೊತ್ತಿಲ್ಲ ಶಿವ. ಸದ್ಯಕ್ಕಂತೂ ರಹಸ್ಯವಾಗೇ ಇರ್ಲಿ. ಅದು ನಿಧಾನವಾಗಿ ನಿನಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು. ನಾನು ಮಾಡ್ತೀನಿ. ನಿಮ್ ಬಾಯಲ್ಲಿ ಯಾವ ವಿಷಯನೂ ನಿಲ್ಲಲ್ವಲ್ಲ, ಆದ್ರೂ ಹೇಳ್ದೆ ಸುಮ್ನೆ ಇದ್ದೀರಾ ಅಂದ್ರೆ ಗ್ರೇಟ್ ಅಮ್ಮ ಅವರೇ. ಹೇಳಲ್ಲ ಶಿವ, ಯಾಕಂದ್ರೆ ನಾನು ಲೇಡಿ ಜೇಮ್ಸ್ ಬಾಂಡ್. ನಾನು ನಾನಾಗೆ ತಿಳ್ಕೊಂಡ ಹಾಗೆ ಮಿಕ್ದವರು ಕೂಡ ಅವರು ಅವರಾಗೆ ತಿಳ್ಕೊಳ್ಳಿ ಅಷ್ಟೇ. ಗಂಗಯ್ಯ, ಹೋಗ್ ಬರ್ತೀನಿ. ಸರಿನಮ್ಮ. ಬಾಯ್ ಶಿವ. ಗಂಗಯ್ಯ, ನಾನ್ ಹಾಸಿನಿ ಅಮ್ಮವ್ರನ್ನ ನೋಡ್ತಿದ್ರೆ ಅಯ್ಯೋ ಅನ್ಸತ್ತೆ. ಯಾಕೆ ಶಿವ? ಅವ್ರ ಸೀಕ್ರೆಟ್ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ನನಗೂ ಗೊತ್ತಾಯ್ತು, ಎಲ್ರಿಗೂ ಗೊತ್ತಾಗ್ಬೋದು. ಯಜಮಾನ್ರೆ, ಒಂದ್ ನಿಮಿಷ ನೀವು ನಿಂತ್ಕೋತೀರಾ? ಕಾಲಕ್ ಬೀಳೋ ಕೆಲ್ಸ ಎಲ್ಲ ಏನು ಮಾಡಕ್ ಹೋಗ್ಬೇಡ ನೀನು. ಅದೆಲ್ಲ ಏನಿಲ್ಲ ಯಜಮಾನ್ರೆ, ದೃಷ್ಟಿ ಬಟ್ಟು. ಹ? ಹ್ಮ್. ಇದೇನೇನೆ ಬೊಟ್ಟು ಅಂದ್ರೆ ಗಂಧನೋ ವಿಭೂತಿನೋ ಕುಂಕುಮ ಇಡೋದನ್ನ ನೋಡಿದೀನಿ. ನೀನೇನು ಕಾಡ್ಗೆ ತಗೊಂಡ್ಬಂದಿದ್ಯಾ? ಇದು ಕಾಡ್ಗೆ ಅಲ್ಲ ಯಜಮಾನ್ರೆ, ಅಖಂಡ ಜ್ಯೋತಿ ಹಚ್ಚಿ ಬೆಳಗಿ ಉರ್ದು ಕೊನೆಗೆ ಉಳ್ಕೊಂಡಿರೋ ಶೇಷ. ಓಹೋ, ಏನ್ ವಿಶೇಷ? ಕೇಳಿ ಹೇಳ್ತೀನಿ. ಮಡ್ಕೆ ಹೊತ್ತು ಮನೆ ಹೊಸ್ಲು ದಾಟೋ ಹೆಣ್ಮಗಳು ಅಮ್ನೋರ್ ಗುಡಿಲಿ ಹರ್ಕೆ ತೀರ್ಸಿ ಮತ್ತೆ ವಾಪಸ್ ಮನೆಗ್ ಬರೋವರ್ಗೂ ಎಷ್ಟು ನಿಷ್ಠೆಯಿಂದ ಇರ್ತಾಳೆ. ಅಮ್ನವ್ರ ಹೆಸರು ಹೇಳ್ತಾ ಸ್ಮರಿಸ್ತಾ ಬರ್ತಾಳೆ. ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರತಿಫಲವಾಗಿ ಏನ್ ಬೇಕೋ ಕೇಳ್ಕೊ ಅಂತ ಅಮ್ಮ ಮಗಳನ್ ಕೇಳ್ದಾಗ, ಆಗ ತನ್ ಗಂಡ ಯಾವಾಗ್ಲೂ ತನ್ಗೆ ಚಿಕ್ಕ ಮಗು ತರ ಕಾಣಿಸ್ಬೇಕು ಅಂತ, ಇವ್ರ ದೃಷ್ಟಿ ತಾಗ್ಬಾರ್ದು ಅಂತ ಕೇಳ್ಕೊತಾಳೆ. ಆಗ ತಾಯಿ ಈ ತರ ದೃಷ್ಟಿ ಪಟ್ಟಿಡು ಅಂತಾಳೆ. ಓಹೋ, ಹಾಗಾದ್ರೆ ಇವಾಗ ನನ್ನನ್ನ ಚಿಕ್ಕ ಮಗು ಮಾಡಿದ್ಯಾ ಅಂತಾಯ್ತು. ಈಗಷ್ಟೇ ಅಲ್ಲ ಯಜಮಾನ್ರೆ, ಯಾವಾಗ್ಲೂ ನೀವ್ ನನ್ಗೆ ಚಿಕ್ಕ ಮಗುನೇ. ನೀನು ಕೂಡ ಚಿಕ್ಕ ಮಗುನೇ ನೈನಿ. ಸ್ವಚ್ಛವಾದ ಮನಸ್ಸು, ಇಂತಹ ಮುಗ್ಧತೆ ಎಲ್ಲ ಮಕ್ಕಳಿಗೆ ಇರುತ್ತೆ. ಹಾಗಾದ್ರೆ ನೀವ್ ಅಪ್ಪ, ನನ್ ಮಗು, ಸರಿನಾ? ಸರಿ, ಬಾ. ಎಲ್ಲಿಗೆ ಯಜಮಾನ್ರೆ? ಆಟಾಡಕ್ಕೆ. ಆಟನಾ? ಮನೇಲಿ ಇಷ್ಟೊಂದ್ ಕೆಲ್ಸ ಇಟ್ಕೊಂಡು ನಿಮ್ ಜೊತೆ ಆಡಕ್ಕಾಗತ್ತಾ? ಹಲೋ ಮೇಡಮ್, ನೀನೇ ಹೇಳ್ದಿಯಲ್ಲ ನಾವಿಬ್ರು ಮಕ್ಕಳು ಅಂತ. ಅಪ್ಪ ಅಮ್ಮ ಆಟ ಆಡೋಣ. ಮಕ್ಕಳಂತ ಹೇಳಿ ದೊಡ್ಡೋರ್ ತರ ಆಟ ಆಡಿದ್ರೆ ಏನ್ ಚೆನ್ನಾಗಿರುತ್ತೆ ಯಜಮಾನ್ರೆ. ನಾನಿ, ನೀನ್ ಹೀಗ್ ನಾಚ್ಕೊಂಡ್ರೆ ನನಗೂನು ದೃಷ್ಟಿ ಬೊಟ್ಟಿಡ್ಬೇಕು ಅನ್ನಿಸ್ತದ. ಹಾಗಾದ್ರೆ ನನ್ಗೂ ಇಡಿ. ಅಂದವಾದ ಈ ಚಂದ್ರಬಿಂಬಕ್ಕೆ ದೃಷ್ಟಿ ಇಡೋದಕ್ಕೆ ಈ ಬೊಟ್ಟು ಸಾಕಾಗೋದಿಲ್ಲ. ಅಮಾವಾಸ್ಯೆನೆ ಮುಷ್ಟಿ ಹಿಡಿದು ತೆಗಿಬೇಕು. ಆಗ ನನ್ ಮುಖ ಕಾಣಿಸೋದೇ ಇಲ್ಲ ಯಜಮಾನ್ರೆ. ನಾನು ಎದೆ ಬಡಿತ ಕೇಳಿಸ್ತಿದೆಯಲ್ವಾ ನೈನಿ?
ಇನ್ಸ್ಪೆಕ್ಟರ್. ಹಲೋ ಸರ್. ವಿಶಾಲ್, ನಿಮ್ಮ ವಾಟ್ಸಪ್ಗೆ ಒಂದು ಫೋಟೋ ಕಳಿಸಿದ್ದೀನಿ, ನೋಡಿ ಅದನ್ನ. ಓಕೆ, 1 ಸೆಕೆಂಡ್. ಹುಯಿಸಿ ನೈನಿನ ಸಾಯಿಸ್ಬೇಕು ಅಂತ ಸುಪಾರಿ ಕೊಟ್ಟಿದ್ದು ಇವಳೆ. ವಾಟ್? ಎಸ್ ವಿಶಾಲ್, ನೀವು ಕೊಟ್ಟಿದ್ದ ನಂಬರ್ಗೆ ಅವಳು ತುಂಬಾ ಸಲ ಕಾಲ್ ಮಾಡಿದಾಳೆ. ಹೆಸರು ಯಜ್ಞ, ವಯಸ್ಸು 22, MBA ಮಾಡಿದಾಳೆ, ಕತ್ತರ್ಗುಪ್ಪೆಯಲ್ಲಿ ಇರ್ತಾಳೆ. ಐಸೆ ನೈನಿನ ಮರ್ಡರ್ ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ಲು ಅಂತ ಗೊತ್ತಾ ಸರ್? ನೋ ವಿಶಾಲ್, ನಾನಿನ್ನೂ ಅರೆಸ್ಟ್ ಮಾಡಿಲ್ಲ, ಟ್ರೇಸ್ ಔಟ್ ಮಾಡಿದ್ದೀನಿ ಅಷ್ಟೇ. ಫಿನಿಶರ್, ಮೇಕ್ ಇಟ್ ಫಾಸ್ಟ್, ನೆವರ್ ಮಿಸ್ ಅಂತ ಆ ರೌಡಿ ಮೊಬೈಲ್ಗೆ ಮೆಸೇಜ್ ಅನ್ನ ಕಳಿಸಿದಾಳೆ. ಕಾಲ್ ರೆಕಾರ್ಡ್ಸ್ ಏನಾದರೂ ತಗೊಂಡ್ರೆ ಸರ್? ಅಲ್ಲಿವರೆಗೂ ಹೋಗಿಲ್ಲ. ಹಾಗೆ ಮಾಡಬೇಕು ಅಂದ್ರೆ ಪರ್ಮಿಷನ್ ತಗೋಬೇಕು. ಅವಳಿಗೇನಾದ್ರೂ ಗೊತ್ತಾದ್ರೆ ಹ್ಯೂಮನ್ ರೈಟ್ಸ್ನ ಅಡ್ಡ ಇಟ್ಕೊಂಡು ಕೇಸ್ನ ದಾರಿ ತಪ್ಪಿಸ್ಬೋದು ಅನ್ನೋ ಅನುಮಾನದಿಂದ ಸುಮ್ಮನೆ ಇದ್ದೀನಿ. ಯು ರೈಟ್ ಸರ್. ಆ ಥರ ಬಿದ್ದು ಅರೆಸ್ಟ್ ಮಾಡದೇ ಇರೋದೇ ಒಳ್ಳೇದು. ಅವಳು ಹಿಂದೆ ಯಾರಿದ್ದಾರೆ, ಯಾಕೆ ಹೀಗೆ ಮಾಡಿದ್ಲು ಅಂತ ತಿಳ್ಕೋಬೇಕು. ಆಗ ಒಂದೇ ಸಲ ಗ್ಯಾಂಗ್ನ ಕಂಬಿ ಅಂಡ್ಸೋ ಹಾಗೆ ಮಾಡ್ಬೋದು. ಎಸ್ ವಿಶಾಲ್, ಬಟ್ ನೀವು ಹುಷಾರಾಗಿರಿ. ಶ್ಯೂರ್. ಒನ್ಸ್ ಅಗೇನ್ ಥ್ಯಾಂಕ್ ಯು. ಪರವಾಗಿಲ್ಲ. ಯಜಮಾನ್ರೆ, ಊಟ ಮಾಡಕ್ ಬನ್ನಿ. ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರು ಕಾಲ್ ಮಾಡಿದ್ರು. ಪೊಲೀಸ್ ಅನ್ನ ಫೋನ್ ಮಾಡಿದ್ರಾ? ಹೇಗಿದಾರಂತೆ? ಚೆನ್ನಾಗಿದಾರಂತ? ನನ್ನ ಹತ್ರನೂ ಮಾತಾಡ್ಸ್ಬೇಕಿತ್ತು ಯಜಮಾನ್ರೆ. ನೀನ್ ಬಂದಿದ್ದು ನಾನು ನೋಡ್ಲಿಲ್ಲ ನೈನಿ, ಸಾರಿ. ಕಾಲ್ ಮಾಡ್ಲಾ? ಅಯ್ಯೋ ಬೇಡ ಬಿಡಿ, ಅದಕ್ಕೋಸ್ಕರ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ವೇನೋ. ಅವರು ಕೆಲ್ಸದ ವಿಷಯಕ್ಕೆ ಕಾಲ್ ಮಾಡಿದ್ರು. ನಿನ್ನ ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಮಾಡಿದವ್ರನ್ನ ಜೈಲ್ಗೆ ಹಾಕಕ್ ನೋಡ್ತಿದ್ದಾರೆ. ಹೋಗ್ಲಿ ಬಿಡಿ ಯಜಮಾನ್ರೆ, ಅವ್ರು ಮಾಡಿದ ಪಾಪ ಅವ್ರಿಗೆ. ಹಾಗಾದ್ರೆ ಇವಳು ಯಾವ ರೀತಿ ಪಾಪ ಅನುಭವಿಸ್ತಾಳೆ? ತುಂಬಾ ಚೆನ್ನಾಗಿದ್ದಾಳೆ ಹುಡುಗಿ. ಯಾಕೆ ಯಜಮಾನ್ರೆ ಹಾಗಂತೀರಾ? ಮದ್ವೆ ಆಗಿದ್ಯೋ ಇಲ್ವೋ? ಒಳ್ಳೆ ಹುಡುಗ ಯಾರಾದ್ರೂ ಇದ್ರೆ ಹೇಳು, ಮದ್ವೆ ಮಾಡ್ಸೋಣ. ಸರಿ. ಏನ್ ಹಾಗೆ ಅಂತಿದ್ಯಾ? ಈ ಹುಡುಗಿನೇ ನಿನ್ನ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದಂತೆ. ಈ ಹುಡುಗಿನ ನಾನು ನೋಡ್ತಿರೋದು ಇದೇ ಮೊದಲನೇ ಸಲ. ನಾನೇನ್ ಮಾಡ್ದೆ ಅಂತ ನನ್ ಮೇಲೆ ದ್ವೇಷ ಇವಳಿಗೆ. ಅದನ್ನೇ ತಿಳ್ಕೋಬೇಕು. ಹೆಸರೇನಂದ್ರಿ? ಯಜ್ಞ. ಯಜ್ಞ. ಸರಿ ಬಿಡಿ, ಎಲ್ರೂ ಕಾಯ್ತಿದ್ದಾರೆ, ಊಟ ಮಾಡಕ್ ಬನ್ನಿ. ಬನ್ನಿ ಯಜಮಾನ್ರೆ. ನಮ್ಗೆ ವಿಶ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ಆ ನೈನಿನಂತೂ ಬ್ಲೆಸ್ ಮಾಡ್ತಾರ ಆಂಟಿ. ಸತ್ತಿರೋ ಗಾಯತ್ರಿ ಆಂಟಿ ಇಲ್ಲಿಗೆ ಬರ್ತಾರೆ. ಒಂದ್ ನಿಮಿಷ ಜಸ್ಸಿ. ಕಣ್ಣು ಚೆನ್ನಾಗೇ ಇದೆ. ಆ ಅಂತ ಬಾಯ್ ತೆಗಿ. ಆ ಅನ್ನು. ನಾಲ್ಗೆ ಕೂಡ ಓಕೆ. ತಲೆಗೇನಾದ್ರೂ ಏಟಾಗಿದ್ಯಾ? ವಾಟ್ ಆರ್ ಯು ಡೂಯಿಂಗ್ ಆಂಟಿ? ನಿನಗೂ ಏನಾದ್ರೂ ಹುಚ್ಚಿಡಿತೇನೋ ಅಂತ ಚೆಕ್ ಮಾಡ್ದೆ. ವಾಟ್? ಮತ್ತಿನ್ನೇನು?
16 ವರ್ಷದ ಹಿಂದೆ ತೀರೋಗಿರೋ ನಮ್ಮತ್ತಿಗೆ ಲೇಟೆಸ್ಟ್ ಆಗಿ ಇವಾಗ ಬರ್ತಾರೆ ಅಂತ ಹೇಳ್ತಿದ್ಯಾ? ಆ ನೈನಿಗೇನು ತಿಳುವಳಿಕೆ ಇಲ್ಲ, ಹಾಗೆ ಹೇಳ್ತಾಳೆ ಅನ್ಕೋಬಹುದು. ಆದ್ರೆ ನಿನಗೇನಾಗಿದೆ? ಆಂಟಿ ಅವಳು ಹೇಳಿದ್ ಕರೆಕ್ಟೇನೆ. ಹೋದ್ವಾರ ಹುಣ್ಣಿಮೆ ದಿನ ಗಾಯತ್ರಿ ಆಂಟಿನ ನಾನ್ ಕೂಡ ನೋಡ್ದೆ. ಓ ಮೈ ಗಾಡ್! ಇವಾಗ ಹೀಗ್ ಶಾಕ್ ಆಗಿ ಆ ಕಡೆ ಈ ಕಡೆ ತಲೆ ಅಲ್ಲಾಡ್ಸ್ಬೇಕಲ್ಲ? ಹೀಗೆ ತೋರಿಸ್ತಾರಲ್ಲ ಸಿನಿಮಾನಲ್ಲಿ. ಹುಚ್ಚಿ ಜಾಸ್ಮಿನ್, ಅವಳು ಹಿಪ್ನೋಟಿಸಮ್ ಮಾಡ್ತಿದ್ದಾಳೆ. ನೀನ್ ನಮ್ದೇ ಅನ್ಕೋ, ನಿನ್ನ ಚಿಕ್ಕ ವಯಸ್ಸಲ್ಲಿ ತೀರ್ ಹೋದ ನಿಮ್ಮಮ್ಮನೂ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಕಾಗೆ ಗೂಬೆ ಕತೆ ಕೇಳ್ಬೇಡ, ಮೆಂಟಲ್ ಆಗೋಗ್ತ್ಯಾ. ಓಕೆ? ಪ್ರತ್ಯಕ್ಷವಾಗಿ ನೋಡಿರೋದಕ್ಕೆ ಆ ನೈನಿಗಿರೋ ಟ್ಯಾಲೆಂಟ್ ಬಗ್ಗೆ ನಾನ್ ನಂಬ್ತಾ ಇದ್ದೀನಿ. ಇವ್ರು ನೋಡದೆ ಇರೋದಕ್ಕೆ ಅವಳನ್ನ ಲೈಟಾಗಿ ತಗೋತಾ ಇದ್ದಾರೆ. ಈ ವಿಷಯನ ಹೀಗೆ ಬಿಟ್ಬಿಟ್ರೆ ನಮಗ್ ತಲೆನೋವಾಗಿ ಕೊನೆಗೆ ನಮ್ಮನ್ನೇ ಸಾಯಿಸ್ಬಿಡುತ್ತಾಂಟಿ. ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅಕ್ಕ ಅಕ್ಕ, ಗಾಯತ್ರಕ್ಕ ಬಂದ್ರೆ ನಮ್ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಏಯ್, ಸತ್ತಿರೋರು ಕನ್ಸಲ್ ಬರ್ತಾರೆ ಅಂದ್ರೆ ನಂಬೋದು ಕಣೋ. ಮನೆಗ್ ಬಂದು ನಡೀತಿರೋ ಫಂಕ್ಷನ್ಗೆ ಅಟೆಂಡ್ ಆಗ್ತಾರೆ ಅಂದ್ರೆ ಹೇಗೋ ನಂಬೋದು? ಆದ್ರೆ ನಯನಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ಲು ಅಂತ ನೋಡಿದ್ಯಲ್ಲ ಅಕ್ಕ. ಬಾವನ್ ಪಕ್ಕ ಕೂತ್ಕೊಂಡು ಆಯುಷ್ಮಾನ್ ಯಜ್ಞ ಮಾಡ್ಬೇಕಾಗಿದ್ ನಿನ್ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಡೆಯೋದನ್ನೆಲ್ಲ ನೋಡು ಅಂತಂದ್ಲು. ತಿಥಿ ದಿನ ಗಾಯತ್ರಕ್ಕ ಬರ್ತಾರೆ ಅಂತ ನೈನಿ ಹೇಳಿದ್ಲು, ಬರ್ಲಿಲ್ಲ. ಸುಳ್ಳು ಹೇಳಿದ್ದಕ್ಕೆ ನಮ್ಗೆಲ್ಲ ಕಿವಿಗ್ ಹೂ ಇಟ್ಟಿದ್ದಕ್ಕೆ ಹಲ್ಲು ಉದ್ರೋಗೋ ಹಾಗೆ ನಾನು ಹೊಡೆದಿದ್ದೆ. ಆದ್ರೂ ನೋಡು, ಬದ್ಲಾಗ್ಲಿಲ್ಲ. ಮತ್ತೀಗ ಷಷ್ಠಿ ಪೂರ್ತಿ ಫಂಕ್ಷನ್ಗೆ ಗಾಯತ್ರಿ ಅಕ್ಕ ಬರ್ತಾರೆ ಅಂತ ಹೇಳ್ತಿದ್ದಾಳೆ. ಬಂದು ಜಗದೀಶ್ ಪಕ್ಕ ಕೂತ್ಕೋತಾರೆ ಅಂತ ಹೇಳ್ತಾ ಇದ್ದಾಳೆ. ಅದು ಕತೆ ಅಲ್ಲ ಅಕ್ಕ, ಅವಳು ಹೇಳ್ದಂಗಾಗತ್ತೆ ಅಂತ ಯಾಕೋ ನಂಗೂ ಹಾಗೆ ಅನಿಸ್ತಿದೆ. ನೀನ್ ಈ ತರದ್ನೆಲ್ಲ ನಂಬಲ್ಲ, ಆದ್ರೆ ದೇವ್ರಿದಾನೆ ಅಂತ ನಂಬಿದಾಗ ಈ ತರ ಅತೀಂದ್ರಿಯ ಶಕ್ತಿಗಳಿರುತ್ತೆ ಅಂತ ನಂಬೇಕು. ಅಂದ್ರೆ ಜಾಸ್ಮಿನ್ ಹೇಳ್ದ ಹಾಗೆ ನೈನಿ ಗಾಯತ್ರಿ ದೇವಿ ಹತ್ರ ಮಾತಾಡ್ತಿದ್ದಾಳ? ಗಾಯತ್ರಕ್ಕನ್ನ ಮೊಬೈಲಲ್ಲಿ ನೋಡ್ದೆ ಅಂತ ಜಾಸ್ಮಿನ್ ಕೂಡ ಹೇಳಿದ್ಲು ಅಲ್ವಾ? ಅವಾಗ ನಾವ್ ಅದನ್ನ ಕಾಮಿಡಿ ಅಂತ ನಕ್ಬಿಟ್ವಿ. ಆದ್ರೀಗ ನಮ್ ಮುಖದಲ್ಲಿ ನಗುನೆ ಬರ್ದೇ ಇರೋಗ್ ಮಾಡಿರೋ ಆ ನಯನಿ ಹೇಳಿದ್ದೆಲ್ಲ ನಿಜ ಅಂತ ನಂಬದೇ ಇರಕ್ಕಾಗಲ್ಲ ಅಕ್ಕ. ಯೋಚನೆ ಮಾಡ್ತಿದ್ರೆ ನೈನಿಗೇನೋ ಶಕ್ತಿ ಇದೆ ಅಂತ ಅನ್ನಿಸ್ತಿದೆ ಪರ್ಶು. ವಿಶಾಲಾಕ್ಷಮ್ಮನವರ ಕೃಪಾಶೀರ್ವಾದ ಎಷ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಗಾಯತ್ರಕ್ಕನ್ ಪವಾಡ ಮಾತ್ರ ತುಂಬಾ ಇದೆ ಅಕ್ಕ. ಯಾಕಂದ್ರೆ ಮನೇಲಿ ಇದ್ದಕ್ಕಿದ್ದಂಗೆ ಗಾಳಿ ಬೀಸೋದು, ಕರ್ಟನ್ ಹಾರೋದು, ಬಾಗ್ಲು ಹಾಕಿದ್ರು ಈ ತರ ಎಲ್ಲ ಆಗೋದು ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲಕ್ಕ. ನೈನಿ ಏನೋ ಮಾಟ ಮಂತ್ರ ಮಾಡ್ತಿದ್ದಾಳೆ ಅಂತ ಆರೋಪ ಹೊರಿಸಿ ಅವತ್ತ ಹಾಗೆಲ್ಲ ಅನ್ಕೊಂಡ್ವಿ. ಆದ್ರೆ ಹಾಗೆಲ್ಲ ಮಾಡಿದ್ದು ಗಾಯತ್ರಕ್ಕ ಅಂತ್ಯ ಪರ್ಶು. ಹೌದಕ್ಕ. ಏನಮ್ಮ ಅವರೇ ಸೀರಿಯಸ್ ಆಗಿ ಏನೋ ಬರೀತಿದ್ದೀರಾ? ಅದು ಮಾವನ ಷಷ್ಠಿ ಪೂರ್ತಿ ದಿನ ಸ್ಪೆಷಲ್ ಐಟಮ್ಸ್ ಏನ್ ಮಾಡಿಸ್ಬೇಕು ಅಂತ ಬರೀತಾ ಇದ್ದೀನಿ ಶಿವ. ಆದ್ರೆ ಪ್ರತಿದಿನ ಏನಾರು ಒಂದ್ ಸ್ಪೆಷಲ್ ಇದ್ದೇ ಇರತ್ತಲ್ಲ ಅಮ್ಮ ಅವ್ರೆ. ಇವಾಗಿರೋದ್ ಬೇರೆ, ಅವಾಗಿರೋದ್ ಬೇರೆ.
ಹುಚ್ಚರ ಪಕ್ಷದವ್ರ ಹತ್ರ ಮಾತಾಡಿದ್ರೆ ಲಾಭ ಇಲ್ಲ ಹಾಸ್. ನನಗೇನಾ ಹುಚ್ಚು ಅಂತ ಬೈತಾ ಇರೋದು? ನಿನಗೆ ಸರಿಯಾಗಿ 4 ಪದ ಕಲ್ತಿಲ್ಲ, ಸುಮ್ನೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತೀಯಲ್ಲ. ದುರುದು ಆಂಟಿ, ಶಿವಂಗ್ ಯಾಕೆ ಬೈತೀರಾ? ಶಿವನಾ? ಇಂಥವ್ರಿಗೆ ಅಂತ ಹೆಸರು ಯಾಕೆ ಇಡ್ತಾರೆ? ಪರವಾಗಿಲ್ಲ ಬಿಡಿ, ಇಷ್ಟಕ್ಕೂ ನಿಮ್ ವಯಸ್ಸೆಷ್ಟು ಅಂತ ಮೊದ್ಲು ಬೊಗ್ಲಿ. ಏಯ್, ನನ್ ವಯಸ್ಸು ಕಟ್ಕೊಂಡ್ ನಿನಗೇನು? ಹಾ, ನಿಮಗೆ ಒಂದ್ ಗಂಡು ನೋಡೋಣ ಅಂತ. ಏಯ್, ಬಾಯ್ ಮುಚ್ಕೊಂಡಿರ್ತೀಯೋ ಅಥವಾ ನಿನ್ ರೆಕ್ಕೆ ಕಿತ್ತಾಕ್ಲು? ಮತ್ತ್ಯಾಕ್ ನನಗ್ ಮದ್ವೆ? ನನ್ ಗಂಡ ಏನಾದ್ರೂ ಸತ್ ಹೋದ್ರ, ಇಲ್ಲ ಅಂದ್ರೆ ನನ್ಗೇನಾದ್ರೂ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದಾರ? ಶಿವ, ಲಂಡನ್ ಅಂಕಲ್ ತುಂಬಾ ಚೆನ್ನಾಗಿದ್ದಾರೆ. ಇವ್ರಿನ್ನ ಇಂಡಿಯಾಲ್ಲೇ ಇದ್ರೆ ಅಲ್ಲಿ ಇವ್ರ ಗಂಡ ಯಾಕೆ ಚೆನ್ನಾಗಿರಲ್ಲ ಹೇಳಿ ಅಮ್ಮ ಅವರೇ? ನೋಡಿದ್ಯಾ ಅದ್ ಹೇಗ್ ಮಾತಾಡ್ತಿದೆ? ನಾನೇನಾರು ಮಾತಾಡ್ತೀನಿ, ಆದ್ರೆ ಮೊದ್ಲು ನಾನ್ ಹೇಳೋದನ್ನ ಕೇಳು. ನಿಮ್ ಅಣ್ಣಂಗೆ 60 ವಯಸ್ಸಾದ್ಮೇಲೆ ಅವ್ರ ತಂಗಿಯಾಗಿರೋ ನಿನ್ಗೆ ಅರ್ಧ ವಯಸ್ಸಿನಾದ್ರೂ ದಾಟಿರ್ತೀರಲ್ವಾ? ಏಯ್, ನಾನೇನಾದ್ರೂ ಹೇಳದ್ನಾ? ನೀನ್ ನೋಡಿದ್ಯಾ? 50 ವಯಸ್ಸು ದಾಟಿರೋ ನೀನು ಕೂದ್ಲಿಗೆ ಬಣ್ಣ ಬಳ್ಕೊಂಡು ಮುಖಕ್ಕೆ ಬಣ್ಣ ಹಚ್ಕೊಂಡು 20 ವಯಸ್ಸಿನ ಹುಡ್ಗಿ ತರ ಆದ್ರೆ ಮದ್ವೆ ಸಂಬಂಧ ನೋಡೋಣ ಅಂತ ಯಾರಾದ್ರೂ ಕೇಳ್ತಾರೆ. ಏಯ್, ಜಾಸ್ತಿ ಮಾತಾಡ್ತಿದ್ಯಾ? ನಿನ್ ರೆಕ್ಕೆ ಕಿತ್ತಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ಸುಮ್ನೆ ಇರಿ. ನೀವು ಶಿವಂಗೆ ಹುಚ್ಚಿಡ್ತಿದೆ ಅಂತಂದ್ರೆ ಅವನು ಕೋಪ ಬರೋದಿಲ್ವಾ? ಆಸ್ಟ್ರೋಲ್ ಅದೊಂದು ಬರ್ಡ್. ವಿಶ್ವ ಸುಂದರಿ ತರ ಪೋಸ್ ಕೊಡೋ ನೀನು ಮೇಕಪ್ ಮಾಡ್ಕೊಳ್ಳುವಾಗ ಮುಖಕ್ಕೆ ರೆಕ್ಕೆ ಪರ್ಚ್ಬಿಡ್ತೀನಿ, ಹೇಳ್ತಾ ಇದೀನಿ. ಆಂಟಿ, ನೀವ್ ಹೋಗಿ ಇಲ್ಲಿಂದ. ಶಿವಂಗೆ ಏನಾದ್ರೂ ಕೋಪ ಬಂದ್ರೆ ನಿಮಗೆ ಹಾಗೆ ಪರ್ಚ್ ಬಿಡ್ತಾನೆ. ನೀವ್ ಹೋಗಿ. ಟೈಮ್ ಬರ್ಲಿ, ಇದನ್ನ ಒಂದ್ ಕೈ ನೋಡ್ಕೋತೀನಿ. ನೀವ್ ಹೊರಡಿ ಆಂಟಿ. ಶಿವ, ಯಾಕೋ ಹೀಗ್ ಮಾಡ್ತೀಯಾ? ನಾನ್ ಯಾರ ತಂಟೆಗೂ ಹೋಗಲ್ಲ ಅಮ್ಮ ಅವ್ರೆ. ನನ್ ತಂಟೆಗೆ ಯಾರೇ ಬಂದ್ರೂ ಸುಮ್ನೆ ಇರಲ್ಲ. ಏಯ್ ನೈನಿ, ನಾನು ಚಿಟಿಕೆ ಹೊಡೆದೆ, ಕೇಳಿಸ್ಲಿಲ್ವಾ? ಕೇಳಿಸ್ತು. ಮತ್ತ್ಯಾಕ್ ತಿರುಗ್ ನೋಡ್ಲಿಲ್ಲ? ಅನವಶ್ಯಕವಾಗಿ ಎಲ್ರ ವಿಷಯದಲ್ಲೂ ಕೈ ಹಾಕೋ ನೀನು ಬೆರಳನ್ನ ಬಾಗಲ್ ಸಂದಿಲ್ ಸಿಗಿಸ್ಕೊಂಡು ನೋವಲ್ಲಿ ಚಿಟ್ಕೆ ಹೊಡಿತಿದ್ಯೇನೋ ಅಂತ ಅನ್ಕೊಂಡೆ. ಓಹೋ, ತಮಾಷೆನಾ? ಇಲ್ಲ ಅಂದ್ರೇನು? ನೀನ್ ಕೂಗಿದ್ರೆ ಗಾಬರಿಯಾಗಿ ಮನೆ ಕೆಲ್ಸದವ್ರು ಕೂಡ ಬರಲ್ಲ. ಅಂತದ್ರಲ್ಲಿ ನೀನ್ ಚಿಟ್ಕೆ ಹೊಡೆದ್ರೆ ನಾನ್ ಬಂದ್ಬಿಡ್ಬೇಕಾ? ಐ ಸಿ. ನೀನು ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಚೇರ್ಮನ್ ಅಂತ ಫೀಲ್ ಆಗ್ತಿದೆ ಅನ್ಸುತ್ತೆ ಅಲ್ವಾ? ಆಫೀಸಿಗೆ ಹೋದಾಗ ಮಾತ್ರನೇ ಆ ಪೋಸ್ಟಲ್ಲಿ ಇರ್ತೀಯ ಅನ್ಕೊಂಡಿದ್ದೆ. ಮನೆಗ್ ಬಂದ್ಮೇಲೆ ಇಲ್ ನೋಡು, ಈ ತರ ಮನೆ ಕೆಲ್ಸ ಮಾಡ್ಕೊಂಡು ಕೆಲ್ಸದವ್ರ ತರ ಇರ್ತೀಯ ಅಂತ ಚಿಟ್ಕೆ ಹೊಡೆದೆ. ಅಮ್ಮೋರೆ, ನೀವ್ ಯಾರೋ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಾಯತ್ರಿ ಅಮ್ಮವ್ರು ಇಷ್ಟಪಡೋ ಬಣ್ಣದ ಸೀರೆನ ನನಗ್ ತಗೊಂಡ್ ಬಂದಿದ್ದಾರೆ. ನನ್ನ ಹತ್ರ ಹೊಸ ಸೀರೆಗಳು ತುಂಬಾನೇ ಇದೆ. ಈಗ ಕೊಟ್ಟಿರೋ ಈ ಸೀರೆನ್ ಮಾತ್ರ ನಾನು ಉಟ್ಕೊಳ್ಳಲ್ಲ. ಅಯ್ಯೋ, ಯಾಕೆ ನೇನಿ, ನಿನಗೆ ಇಷ್ಟ ಆಗ್ಲಿಲ್ವಾ? ನಿಮ್ ವಿಷಯದಲ್ಲಿ ನನ್ಗೆಲ್ಲ ಇಷ್ಟ ಆಗತ್ತೆ ಯಜಮಾನ್ರೆ. ಆದ್ರೆ ಈ ಬಣ್ಣದ ಸೀರೆ ಅಂದ್ರೆ ಗಾಯತ್ರಿ ಅಮ್ಮವ್ರಿಗೆ ತುಂಬಾ ಇಷ್ಟ ಅಂತ ಮಾವನವ್ರ ಬಾಯಿಂದಾನೇ ಕೇಳ್ದೆ. ಆಗ ನನ್ಗೊಂದ್ ಯೋಚನೆ ಬಂತು. ಇದೇ ಸೀರೆನ ಗಾಯತ್ರಿ ಅಮ್ಮವ್ರು ಉಟ್ಕೊಂಡು ಷಷ್ಠಿ ಪೂರ್ತಿ ಪೂಜೆಲಿ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನಿಸ್ತು.
ನಮ್ಮ ಅಣ್ಣನ್ಗೆ ಬುದ್ಧಿ ಸ್ಥಿಮಿತದಲ್ಲಿಲ್ಲ ಅಂತಂದ್ರೆ ಹಣೆ ಬರಹ ಹಾಗಾಗಿದೆ ಅನ್ಕೋಬೇಕು. ಅತ್ತೆ, ಸಾರಿ ವೇಶ್, ನಾನೇ ನೋವು ಮಾಡೋದಕ್ಕೆ ಹೇಳಲಿಲ್ಲ. ನಮ್ಮಣ್ಣ ಮಾನಸಿಕವಾಗಿ ಆರೋಗ್ಯವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅವನೇನೋ ಹೇಳ್ತಿದ್ದಾನೆ ಅಂದ್ರೆ ಸರಿ ಅನ್ಬೇಕು, ಸುಮ್ನಾಗ್ಬೇಕು. ಆದ್ರೆ ನಿನ್ ಹೆಂಡತಿಗೆ ಏನಾಗಿದೆ? ಗಾಯತ್ರಿ ಅತ್ಗೆಗೆ ಇಷ್ಟ ಅಂತ ಅದೇ ಕಲರ್ ಸೀರೆನ ತಗೊಂಡ್ ಬಂದ್ ಕೊಟ್ರೆ ಮಾತಾಡದೆ ಉಟ್ಕೊಳ್ಳೋದನ್ನ ಬಿಟ್ಟು ನಿಮ್ಮಮ್ಮ ಉಟ್ಕೋತಾರೆ, ಷಷ್ಠಿ ಪೂರ್ತಿ ಪೂಜೆನಲ್ಲಿ ಕೂತ್ಕೋತಾರೆ ಅಂತ ಕತೆ ಹೇಳ್ತಾ ಇದ್ರೆ ನನಗೇನ್ ಅನ್ನಿಸ್ಬೇಕು ಹೇಳು? ಹಲೋ ದುರ್ದು ಆಂಟಿ, ನೈನಿ ಹೇಳಿದಾಳೆ ಅಂದ್ಮೇಲೆ ಅದು ಆಟೋಮೆಟಿಕ್ ಆಗಿ ನಡೆಯುತ್ತೆ. ಹೇಗ್ ನಡೆಯುತ್ತೆ? ನೈನಿಗೇನಾದ್ರೂ ಭವಿಷ್ಯ ಗೊತ್ತಾ ಏನು? ನಡೆಯೋದನ್ನ ಮೊದ್ಲೇ ಹೇಳೋಕೆ? ಇವ್ರಿಗೆ ನಿಜ ಗೊತ್ತಾಗೋಯ್ತಾ? ಇವಾಗ ಯಾಕೆ ಗೊಂದಲ? ಎಲ್ರಿಗೂ ಹೊಸ ಸೀರೆ ಸಿಕ್ಕಾಯ್ತಲ್ಲ. ಈ ಕ್ಷಣನ ಸಂತೋಷದಲ್ಲಿ ಕಳೆಯೋದ್ಬಿಟ್ಟು ಈ ಜಗಳ ಎಲ್ಲ ಬೇಕಾ ನಿಮಗೆ? ನಂಗೆ ಅರ್ಥ ಆಯ್ತು ಅತ್ತೆ. ಗಾಯತ್ರಕ್ಕ ಉಟ್ಕೋತಾರೆ ಅಂತ ಹೇಳ್ತಿದ್ದಾಳೆ, ಆದ್ರೆ ಕೊನೆ ಕ್ಷಣದಲ್ಲಿ ಆ ಸೀರೆನ ನನ್ಗೆ ಉಟ್ಕೊಂತ ಹೇಳ್ತಾಳೆ ನೈನಿ. ವಿಶಾಲ್, ನಾನೇ ಅಲ್ವಾ ನಿಂಗಮ್ಮ? ಆ ಸೀರೆನ ನಾನೇ ಉಟ್ಕೋತೀನಿ. ತಪ್ಪು ಅಮ್ಮೋರೆ, ತಪ್ಪು. ಈ ಸೀರೆ ನಿಮ್ದಲ್ಲ, ನನಗೋಸ್ಕರ ತಂದಿದ್ದೆ. ಆದ್ರೂ ಗಾಯತ್ರಿ ಅಮ್ಮೋರ್ಗೆ ಇದು ಇಷ್ಟವಾದ ಬಣ್ಣ ಆಗಿರೋದ್ರಿಂದ ಅವರೇ ಇದನ್ನ ಉಟ್ಕೋತಾರೆ. ಉಟ್ಕೊಂಡು ಷಷ್ಠಿ ಪೂರ್ತಿ ಪೂಜೆಯಲ್ಲಿ ಮಾವನವ್ರ ಪಕ್ಕನೇ ಕೂತ್ಕೋತಾರೆ. ಆಯುಷ್ಮಾನ್ ಯಜ್ಞ ನಡೆಯುತ್ತೆ. ಹೆತ್ತ ತಾಯಿ ಆಶೀರ್ವಾದ ವಿಶಾಲ್ ಯಜಮಾನ್ರಿಗಿರುತ್ತೆ. ಮಾವನವ್ರಿಗೂ ಕೂಡ ಇದರಿಂದ ತುಂಬಾನೇ ಸಂತೋಷ ಆಗುತ್ತೆ. ನಿನ್ಗೇನಾದ್ರೂ ಹುಚ್ಚ? ದುರ್ದು ಆಂಟಿ, ನೈನಿ ಹೇಳಿದಾಳೆ ಅಂದ್ರೆ ಅದು ಖಂಡಿತ ನಡೆಯುತ್ತೆ. ನನಗ ನಂಬಿಕೆ ಇದೆ. ಅಕ್ಕ, ಇನ್ನೊಂದ್ ಸ್ವಲ್ಪ ಇಲ್ಲೇ ಇದ್ರೆ ನನ್ಗೆ ಹುಚ್ಚಿಡಿಯೋ ತರ ಇದೆ. ಗಾಯತ್ರಕ್ಕನ್ ಸೀರೆಗಳು ಬೀರುಲಿ ತುಂಬಿ ತುಳುಕ್ತಾ ಇದೆ. ಅದ್ರಲ್ಲೇ ಯಾವ್ದೋ ಒಂದ್ ಸೀರೆ ನೋಡಿ ಉಟ್ಕೋತೀನಿ ಅಂದ್ರೆ ಒಂದ್ ಅರ್ಥ ಇದೆ. ಆದ್ರೆ ವಿಶಾಲ್ ತಂದಿರೋ ಸೀರೆನ ತಾನು ಉಟ್ಕೊಳ್ದೆ ಗಾಯತ್ರಕ್ಕಂಗ್ ಕೊಡ್ತೀನಿ ಅಂತಿದ್ದಾಳೆ. ಅವ್ರು ಉಟ್ಕೊಂಡ್ ಬರ್ತಾರೆ ಅಂತಿದ್ದಾಳೆ. ನನ್ಗೇನು ಅರ್ಥ ಆಗ್ತಿಲ್ಲ ಅಕ್ಕ. ಒಂದ್ ಸ್ವಲ್ಪ ಇಲ್ಲೇ ಇದ್ರೆ ನಾನ್ ತಲೆ ತಿರುಗಿ ಕೆಳಗ್ ಬೀಳೋಂಗಿದ್ದೀನಿ. ಎಲ್ಲದಕ್ಕೂ ಒಂದು ಮಿತಿ ಅಂತಿರುತ್ತೆ ನೈನಿ, ತಮಾಷೆ ಮಾಡ್ಬೇಡ. ಅಮ್ಮೋರೆ, ಇದು ನನ್ನ ನಂಬಿಕೆ. ನನ್ನ ನಂಬಿಕೆನ ನಿಜ ಆಗಕ್ಬಿಡಿ. ಅದಕ್ಕಿಂತ ಸಂತೋಷ ಇನ್ನೇನಿದೆ? ಮೂರ್ನಾಲ್ಕು ಜನರನ್ನ ನಂಬಿಸ್ಬಿಟ್ರೆ ನೀನು ಈ ಮನೆ ಮರ್ಯಾದೆನಾ? ಛೀ! ಏ ಪರ್ಶು, ನಡಿಯೋ. ಗಂಡ ತಂದ್ಕೊಡ್ದೆ ಹೋದ್ರು ಮೈದುನ ಸೀರೆ ತಂದ್ಕೊಟ್ಟ ಅಂತ ಖುಷಿಲಿ ಉಬ್ಬಿ ತಬ್ಬಿ ಬಾಗೋಗಿದ್ದಾಳೆ ಅನ್ಸತ್ತೆ. ಗಂಡ ಅಂದ್ರೆ ನೈನಿ ಗಂಡನ್ ತರ ಇರ್ಬೇಕು ಆಂಟಿ. ನಮ್ಮಿಬ್ರು ಗಂಡನೂ ಇದಾರೆ, ಯಾವ್ದಕ್ಕೂ ಉಪಯೋಗ ಇಲ್ಲ. ನೀ ನನ್ನಂದ್ರೆ ಪರವಾಗಿಲ್ಲ, ಅವ್ರಿಗೇನಾದ್ರೂ ಹೇಳಿದ್ರೆ ಸುಮ್ನೆ ಇರಲ್ಲ. ನಿಜಾನೇ, ಅಂಕಲ್ ಅಂತೂ ತುಂಬಾನೇ ಒಳ್ಳೆಯವ್ರಲ್ವಾ? ನಿಮಗಿರೋ ಕಂತ್ರಿತನ ಅವ್ರಿಗಿಲ್ವಲ್ಲ. ಮಹಾನುಭಾವರು, ಎಲ್ಲ ಇದ್ರೂ ಚೆನ್ನಾಗಿರ್ಬೇಕು. ಏನೇ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ಯಾ? ಆಂಟಿ, ನೀವು ಕೇಳ್ಬೇಕಾಗಿರೋದೇನು, ಅವ್ರ ಜೊತೆ ಮಾತಾಡ್ತಿರೋದೇನು? ಹೌದು, ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಾ? ಅದೇ ಸಿಸ್ಟರ್, ವಿಶಾಲ್ ನೈನಿಗೋಸ್ಕರ ತಂದಿರೋ ಸೀರೆನ ತಾನು ಉಡ್ಕೊಳ್ದೆ ಗಾಯತ್ರಿ ಆಂಟಿಗೆ ಕೊಡ್ತೀನಿ ಅನ್ಲಲ್ಲ. ಕನ್ಸಲ್ಲೂ ಆಗದೆ ಇರೋದನ್ನ ಕಣ್ಮುಂದೆ ಆಗೋ ತರ ಹೇಳ್ತಿದ್ದಾಳೆ. ಎಸ್, ಅದ್ರಲ್ಲಿ ವಿಶೇಷ ಏನೂ ಇಲ್ವಲ್ಲ. ಯಾಕಿಲ್ವೇ? ಅವಳು ಹಾಗೆ ಹೇಳೋದು, ನೀನು ಅವಳ ಮಾತಿಗೆ ಒತ್ತು ಕೊಡೋದು ಎರಡು ಒಂದೇ ಅಲ್ವಾ? ಹುಚ್ಚ ಆಂಟಿ. ನೈನಿ ಹೇಳಿದಾಳೆ ಅಂದ್ರೆ ನಡೆಯುತ್ತೆ. ನೀನ್ ಹೀಗ್ ಹೇಳ್ದೆ ಅಂತಾನೆ ನಿನ್ನನ್ ಕೇಳೋಕೆ ಅಂತ ಇಲ್ಲಿಗೆ ಬಂದಿದ್ದು.
ನಿಜವಾಗ್ಲೂ ಗಾಯತ್ರಿ ಅತ್ತಿಗೆ ಬರೋದು, ಆ ನೈನಿ ಅವ್ರಿಗೆ ಸೀರೆ ಕೊಡೋದು, ಅತ್ತಿಗೆ ಸೀರೆ ಉಟ್ಕೊಂಡು ಷಷ್ಠಿ ಪೂರ್ತಿ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಇವೆಲ್ಲ ನಡೆಯತ್ತಾ? ನಾನಂತೂ ಇದನ್ನೆಲ್ಲ ನಂಬಲ್ಲ. ಕೆಲವೊಂದ್ಸಲ ನಂಬೇಕಾಗತ್ತೆ ಆಂಟಿ ಅಂತ ಜಾಸ್ಮಿನ್ ಹೇಳಿದ್ದನ್ನ ಕೇಳಿ ನಾವು ನಿನ್ ಹತ್ರ ಮಾತಾಡೋಣ ಅಂತ ಬಂದ್ವಿ. ತಿಥಿ ದಿವ್ಸ ಗಾಯತ್ರಿ ಅತ್ತೆ ಬಂದಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಷಷ್ಠಿ ಪೂರ್ತಿ ದಿನ ಮಾತ್ರ ಖಂಡಿತ ಬರ್ತಾರೆ. ಯಾಕಂದ್ರೆ ತಿಲೋತ್ತಮ ಅತ್ತೆನ ಮಾವನ್ ಪಕ್ಕ ಕೂರಿಸ್ಬಾರ್ದು ಅಂತ ನೈನಿಂಗ್ ಮಾತ್ರ ಅಲ್ಲ, ನನ್ನಂತ ಒಳ್ಳೆ ಮನ್ಸಿರೋರ್ಗೂ ಇಷ್ಟ ಇಲ್ಲ. ನೋಡಿದ್ರ ಆಂಟಿ, ಆ ನೈನಿ ಹೇಳಿದಾಳೆ ಅಂದ್ರೆ ನಿಜವಾಗ್ಲೂ ಅದು ನಡೆಯುತ್ತೆ ಅಂತ. ಅದನ್ನು ನೋಡೋಣ. ಚೆನ್ನಾಗ್ ನೋಡಿ ಆಂಟಿ. ಮರ್ತಿದ್ದೆ, ಅಮೆರಿಕಾದಲ್ಲಿ ಅಭ್ಯಾಸ ಆಗಿದೆ ಅಂತ ಇಲ್ಲಿ ಕೂಡ ರಾತ್ರಿ ಕುಡಿದ್ಬಿಟ್ಟಿರಾ. ಅದೇನೋ ಮಾಡ್ದೆ ಪ್ರಶಾಂತವಾಗಿ ನಿದ್ರೆ ಮಾಡಿ. ನೆಕ್ಸ್ಟ್ ಡೇ ಕಣ್ಣು ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಗಾಯತ್ರಿ ಅತ್ತೆ ಕಾಣಿಸಿದ್ರೆ ನಿಮ್ ಜನ್ಮ ಸಾರ್ಥಕ ಆದಂಗೆ. ಹಾಗೇನಾದ್ರೂ ಆದ್ರೆ ಆ ನೈನಿನ ಈ ಮನೆ ಸೊಸೆ ಅಲ್ಲ ಕಣೆ, ದೇವತೆ ಅಂತಾರೆ. ನೀವ್ ದೆವ್ವ ಆದ್ಮೇಲೆ ಅವಳು ದೇವತೆನೆ ತಾನೆ. ಹಾಗನ್ನೋದಕ್ಕೆ ವಿಶೇಷವಾದ ಸಂದರ್ಭಕ್ಕೋಸ್ಕರ ನೀವ್ ಕಾಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಲಾ ಲಾ. ಹಾಸಿನಿ ಸಿಸ್ಟರ್, ನನಗೇನೋ ಹೇಳ್ದಂಗಾಯ್ತಾ ಆಂಟಿ. ನಿನ್ಗಿನ್ನೂ ಅರ್ಥ ಆಗ್ಲಿಲ್ವಾ? ನೀನೊಬ್ಳು ಡೆವಿಲ್ ಅಂತ ಹೇಳ್ಬಿಟ್ಟು ಹೋದ್ಲು. ಈ ಡೆವಿಲ್ ವಿಲ್ ಪವರ್ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಆಂಟಿ. ಟೈಮ್ ಬರ್ಲಿ, ಪ್ರೂವ್ ಮಾಡ್ತೀನಿ. ಯಜಮಾನ್ರೆ, ಹಾಲು ತಗೊಳ್ಳಿ. ನೈನಿ, ಆಲ್ರೆಡಿ ನೆಕ್ಸ್ಟ್ ಮಂತ್ಗೂ ಸರಿ ಹೋಗೋ ಅಷ್ಟು 3 ಕೋಟಿಯಷ್ಟು ಮೆಟೀರಿಯಲ್ ನಮ್ಮ ಹತ್ರ ಇದೆ. ಬಟ್ ನೀನು ಮತ್ತೆ ಅಡ್ವಾನ್ಸ್ ಆಗಿ 2 ಕೋಟಿಯಷ್ಟು ಮೆಟೀರಿಯಲ್ನ ಯಾಕೆ ತರಿಸ್ದೆ? ಇದು ನಿನ್ನ ಯೋಚನೆನೇನಾ? ಹೌದು ಯಜಮಾನ್ರೆ, ನಿಮಗೆ ಹೇಳಕ್ಕೆ ಮರ್ತ್ಬಿಟ್ಟೆ. ಮಳೆಗಾಲ ಶುರುವಾಗ್ತಿದ್ಯಲ್ಲ, ವಾತಾವರಣ ಯಾವಾಗ ಹೇಗಿರುತ್ತೋ ಗೊತ್ತಿರಲ್ಲ. ನಮಗ್ ಬೇಕಾದಾಗ ತರಿಸ್ಕೋಬೇಕು ಅನ್ಕೊಂಡ್ರೆ ಅವಾಗ ಆಗದೆ ಇರ್ಬೋದು. ನಮ್ ವ್ಯಾಪಾರಕ್ಕೆ ತೊಂದರೆ ಆಗ್ಬೋದು. ಬೇರೆ ಕಂಪನಿಗಳಿಗಿಂತ ನಾವು ಮೊದಲನೇ ಸ್ಥಾನದಲ್ಲಿ ಇರ್ಬೇಕು ಅನ್ಕೊಂಡ್ರೆ ನಾವು ಮುಂದಾಲೋಚನೆ ಮಾಡ್ಬೇಕು ಅಂತ ನೀವ್ ಹೇಳಿದ ಮಾತು ನೆನ್ಪಾಯ್ತು. ನಮ್ಮ ಹತ್ರ ಕಚ್ಚಾ ವಸ್ತು ಜಾಸ್ತಿ ಇದ್ರೆ ಉತ್ಪಾದನೆನೂ ಜಾಸ್ತಿ ಮಾಡ್ಬೋದಲ್ವಾ? ಆಗ ಬೇರೆಯವ್ರಿಗಿಂತ ನಾವು ಮುಂದಿರ್ಬೋದು ಅಂತ. ವೆರಿ ಗುಡ್. ಬಟ್ ವರ್ಕರ್ಸ್ಗೆ ಬೋನಸ್ ಯಾಕೆ ಕೊಟ್ಟೆ? ಹತ್ತಿರದಲ್ಲಿ ಹಬ್ಬನೂ ಏನಿಲ್ವಲ್ಲ. ನಿಜಾನೇ ಯಜಮಾನ್ರೆ, ಕಾರ್ಮಿಕರಿಗೆ ಯಜಮಾನ್ರೆ ಅಲ್ವಾ ತಂದೆ ತಾಯಿ. ತಾಯಿ ತಂದೆಗಳು ತನ್ನ ಮಕ್ಳು ಚೆನ್ನಾಗಿರ್ಬೇಕು ಅಂತ ಯಾವಾಗ್ಲೂ ಕೇಳ್ಕೊತಾರಲ್ವಾ. ಹಬ್ಬ ಬಂದ್ರೆ ಅವ್ರ ಕಣ್ಣಲ್ಲಿ ಆನಂದ ನೋಡ್ಬೇಕು ಅಂತ ಅನ್ಕೊಳ್ದೇನೆ ನಮಗ್ ಲಾಭ ಬಂದಾಗ್ಲೂ, ನಮ್ಮ ಮನೇಲಿ ಶುಭ ಕಾರ್ಯ ನಡಿಬೇಕಾದ್ರೂ ಕೂಡ ಅವರು ನಮ್ಮ ಮನೇಲಿ ಒಬ್ರು ಅಂತ ಅನ್ಕೊಂಡು ಈ ಸಂತೋಷ ಎಲ್ಲ ನಿಮ್ಮಿಂದಾನೆ ಅಂತ ಈ ತರ ಬೋನಸ್ ಕೊಡ್ತಾ ಹೇಳಿದ್ರೆ, ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ನಮ್ ಯಜಮಾನ್ರು ಚೆನ್ನಾಗಿರ್ಬೇಕು ಅಂತ ಅವರು ದೇವ್ರ ಹತ್ರ ಬೇಡ್ಕೋತಾರೆ, ಆಶೀರ್ವಾದ ಮಾಡ್ತಾರೆ.